ಕಾರ್ಯಕ್ರಮದ ವಿರುದ್ಧ ಬರುತ್ತಾ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇನ್ನಿಲ್ಲ ಗಮನಿಸಬೇಕಾಗಿದ್ದು ಇನ್ನೊಂದು ಏನಪ್ಪ ಅಂತಂದರೆ, ಈ ಪ್ರತಿಭಟನಾಕಾರರು ಸಹಜದ ಇವತ್ತು ಮಹಂತೇಶ್ ಕಡಾಡಿ ಅವರು ಈ ಹಿಂದಿನ ಎಲೆಕ್ಷನ್ದಲ್ಲೇ ಕೆಲವೇ ಮತಗಳ ಅಂತರದಿಂದ ಜಾರಕಿಹೊಳಿ ವಿರುದ್ಧ ಅಂದರೆ ರಮೇಶ್ ಜಾರಕಿಹೊಳಿ ಸೋತಿದ್ದು ನಾವು ಗಮನಿಸಬೇಕಾಗೋದಿಲ್ಲ. ಹೀಗಾಗಿ ಅವರು ಅವರ ಈ ಒಂದು ಕೇಳುವಿಕೆಯಲ್ಲಿ ರಾಜಕೀಯದ ಇಲ್ಲಂತಲ್ಲ, ಅಧಿಕಾರ ಹಿಡಿಬೇಕು ಅನ್ನೋಂಥ ಗತ್ತೋದು ಇಲ್ಲಂತಲ್ಲ, ಆದರೆ ಅವ್ರಿಗೂ ಅವಕಾಶ ಇಡಬೇಕಾಗಿದ್ದು ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷದ ಕೆಲಸನೂ ಹೌದು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಇವರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದರೆ ಇವತ್ತು ಈ ಚರ್ಚಾ ವಿಷಯ ಸಂದರ್ಭ ಬರ್ತಾ ಇರಲಿಲ್ಲ. ಯಾಕೆಂದರೆ ಒಳ್ಳೆಯ ತೇರಾಗಿದೆ, ಒಳ್ಳೆಯ ಜನ ಕೂಡ್ತಾ ಇದ್ದಾರೆ, ಬೇರೆ ಊರಿನ ಜನ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿವಾದ ಹುಟ್ಟು ಹಾಕುವಂಥ ಒಂದು ವರ್ತನೆ ಸಹಿತ ಆಡಳಿತಾರೂಢ ಪಕ್ಷಗಳಿಂದ ಆಗಬಾರ್ದು ಅನ್ನೋದು ಒಂದು ಸಜೆಷನ್. ಅವ್ರು ತೆಗೆದುಕೊಳ್ತಾರೋ ಬಿಡ್ತಾರೋ ಬೇರೆ ಮಾತು. ಯಾಕಂದರೆ ಜನ ನೋಡ್ತಾ ಇದ್ದಾರೆ ನಮ್ಮನ್ನು, ನಾವೇನು ಮಾಡ್ತಾಯಿದ್ದೀವಿ, ನಾವೇನು ಏನು ಅಂತೇಳಿ. ಎಲ್ಲಿವರೆಗೆ ಈಗಂತೂ ಜನ ನಿಧಾನಕ್ಕೆ ಗೋಕಾಕ್ ತಾಲೂಕು ಜನ ಜಾಗೃತಿ ಆಗ್ತಾ ಇದ್ದಾರೆ. ವಿರೋಧಿಗಳಲ್ಲಿ ಸಾಕಷ್ಟು ಇದ್ದಾರೆ, ಅದು ಸ್ವತಃ ಅವರು ಒಪ್ಕೊಳ್ತಾರೆ. ಜಾರಕಿಹೊಳಿ ಅವರು ನಮ್ಮ ವಿರೋಧಿಗಳು ಹಾಗೆ ಹೀಗೆ ಅವರು ಟೀಕಾ ಮಾಡ್ತಾ ಇರ್ತಾರೆ. ಆ ವಿರೋಧಿಗಳಿಗೆ ಆದಷ್ಟು ಆಹಾರ ಆಗದಂಗೆ ತಾವು ತಮ್ಮ ಕೆಲಸಗಳನ್ನು ಮಾಡಿದರೆ ಇದು ಭಾಳ ಉತ್ತಮ ಇತ್ತು ಅನ್ನುವಂಥದ್ದು ಮತ್ತೆ ಕೆಲವು ಜನರ ಅಭಿಪ್ರಾಯ ಆಗಿದೆ. ಇದು ಏನು ಹೇಳ್ತಾ ಇರೋದು ಜನರ ಅಭಿಪ್ರಾಯ ನಿಮಗೆ ತಿಳಿಸ್ತಾ ಇದ್ದೀನಿ.